ಎಂದರೆ 9 ರಾತ್ರಿಗಳು. ದೇವಿ ದುರ್ಗಾ ಮತ್ತು ಅವಳ 9 ಅವತಾರಗಳನ್ನು ಆರಾಧಿಸುವ ಹಬ್ಬ. ಈ ಆಚರಣೆಯ ಹಿಂದೆ ಒಂದು ಕಥೆ ಇದೆ. ಏನಪ್ಪಾ ಅಂದರೆ, ಮಹಿಷಾಸುರ ಎಂಬ ರಾಕ್ಷಸ ಇದ್ದ. ಅವನ ಅರ್ಧ ದೇಹ ಮಾನವನ ದೇಹ, ಇನ್ನು ಅರ್ಧ ದೇಹ ಮಹಿಷ ಅಂದರೆ ಎಮ್ಮೆಯ ರೂಪವನ್ನ ಪಡೆದಿದ್ದ. ರಾಕ್ಷಸ ಗುಣ ಇರುವುದರಿಂದ ಬೈ ಕೆಟ್ಟದನ್ನೇ ಮಾಡುತ್ತಿದ್ದ. ತಾನು ಅಮರನಾಗಬೇಕೆಂದು ಬಯಸಿದ. ಬ್ರಹ್ಮದೇವನಿಂದ ಆ ವರವನ್ನು ಪಡೆಯಲು ಕಠಿಣ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದ. ಹಲವು ವರ್ಷಗಳವರೆಗೆ ಆಹಾರ ನಿದ್ದೆ ಇಲ್ಲದೆ, ಮಳೆ ಗಾಳಿ ಎನ್ನದೆ ಕಠಿಣ ತಪಸ್ಸನ್ನು ಮಾಡಿದ. ಇವನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ, ಏನು ಬೇಕು ಕೇಳು ಮಹಿಷಾಸುರ ಎಂದು ಕೇಳುತ್ತಾನೆ. ಆಗ ಮಹಿಷಾಸುರ, ಬ್ರಹ್ಮದೇವ, ನನಗೆ ಅಮರನಾಗುವ ವರ ನೀಡು ಎಂದು ಕೇಳುತ್ತಾನೆ. ಬ್ರಹ್ಮದೇವ, ಭಕ್ತ, ಇದು ಸಾಧ್ಯವಿಲ್ಲ. ಹುಟ್ಟಿದ ಎಲ್ಲ ಜೀವಿಗಳು ಸಾಯಲೇಬೇಕು. ಇದು ಬ್ರಹ್ಮಾಂಡದ ನಿಯಮ ಎಂದು ಹೇಳುತ್ತಾರೆ. ಆಗ ಮಹಿಷಾಸುರ ಸ್ವಲ್ಪ ಯೋಚನೆ ಮಾಡಿ, ನನ್ನ ಸಾವು ಯಾವುದೇ ದೇವತೆಗಳು ಅಥವಾ ಮಾನವರಿಂದ ಆಗಬಾರದು. ನನ್ನ ಸಾವು ಬರುವುದಾದರೆ ಒಬ್ಬ ಮಹಿಳೆಯಿಂದ ಬರಲಿ, ವರ ನೀಡು ಎಂದು ಕೇಳಿಕೊಳ್ಳುತ್ತಾನೆ. ಮಹಿಷಾಸುರ ಒಬ್ಬ ದೊಡ್ಡ ರಾಕ್ಷಸ ಆಗಿದ್ದರಿಂದ ಅವನ ಸಾವು ಒಬ್ಬ ಮಹಿಳೆಯಿಂದ ಆಗಲ್ಲ ಎಂಬ ನಂಬಿಕೆ ಅವನಿಗೆ ಇತ್ತು. ಆಗ ಬ್ರಹ್ಮದೇವ ಮುಗುಳು ನಗುತ್ತಾ ತಥಾಸ್ತು ಎಂದು ವರ ನೀಡುತ್ತಾನೆ. ವರ ಸಿಕ್ಕ ನಂತರ ಮಹಿಷಾಸುರನ ಅಹಂಕಾರ ಇನ್ನೂ ಹೆಚ್ಚಾಯಿತು. ತನ್ನ ದೊಡ್ಡ ಸೈನ್ಯವನ್ನು ಕೂಡಿಸಿ ಭೂಮಂಡಲವನ್ನು ಗೆಲ್ಲಲು ಹೊರಟ. ತನ್ನ ದಾರಿಗಡ್ಡ ಬರುವ ಎಲ್ಲರನ್ನು ಕೊಂದು ಹಾಕಿದ. ಭೂಮಿಯ ಮೇಲೆ ಜಯ ಸಾಧಿಸಿದ ನಂತರ ಸ್ವರ್ಗವನ್ನೂ ಗೆಲ್ಲಲು ನಿರ್ಧಾರ ಮಾಡಿದ. ತನ್ನ ದೊಡ್ಡ ಸೈನ್ಯದೊಂದಿಗೆ ಇಂದ್ರಲೋಕದ ರಾಜಧಾನಿ ಅಮರಾವತಿಯ ಮೇಲೆ ದಾಳಿ ಮಾಡಿದ. ಎಲ್ಲ ದೇವತೆಗಳು ಮಹಿಷಾಸುರನೊಂದಿಗೆ ಹೋರಾಡಿ ಸೋತರು. ಏಕೆಂದರೆ ಮಹಿಷಾಸುರ ಒಬ್ಬ ಅಜೇಯನಾಗಿದ್ದ. ಎಲ್ಲ ದೇವತೆಗಳು ಸಹಾಯಕ್ಕಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರನ ಕಡೆ ಓಡಿ ಹೋದರು. ಆಗ ಬ್ರಹ್ಮದೇವನು ತಾನು ನೀಡಿದ ವರ ಬಗ್ಗೆ ಅವರ ಮುಂದೆ ಹೇಳುತ್ತಾನೆ. ಆಗ ತ್ರಿಮೂರ್ತಿಗಳು ಸೇರಿ ತಮ್ಮ ದಿವ್ಯ ಶಕ್ತಿಯಿಂದ ದುರ್ಗಾ ಮಾತೆಯನ್ನು ಸೃಷ್ಟಿಸಿದರು. ದುರ್ಗಾ ಮಾತೆಗೆ ಆಯುಧಗಳನ್ನು ನೀಡಿದರು. ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು, ಶಿವನು ತನ್ನ ತ್ರಿಶೂಲವನ್ನು, ಬ್ರಹ್ಮನು ತನ್ನ ಕಮಂಡಲವನ್ನು ನೀಡಿದರು. ಯುದ್ಧದಲ್ಲಿ ಸವಾರಿ ಮಾಡಲು ಒಂದು ಉಗ್ರ ಭಯಂಕರ ಸಿಂಹವನ್ನು ನೀಡಿದರು. ಎಲ್ಲ ಆಯುಧಗಳನ್ನು ಪಡೆದ ದುರ್ಗಾ ಮಾತೆ ಸಿಂಹವನ್ನು ಏರಿ ಮಹಿಷಾಸುರನನ್ನು ಸಂಹಾರ ಮಾಡಲು ಹೊರಟಳು. ಈ ವಿಷಯ ತಿಳಿದ ಮಹಿಷಾಸುರ ಜೋರಾಗಿ ನಗುತ್ತಾ, ಒಬ್ಬ ಮಹಿಳೆ ನನ್ನನ್ನು ಕೊಲ್ಲಲು ಬರುತ್ತಿದ್ದಾಳೆ, ಅವಳನ್ನು ಕೊಲ್ಲಲು ನನ್ನ ಸೈನ್ಯ ಸಾಕು ಎಂದು ಅವನ ಸೈನ್ಯವನ್ನು ಕಳಿಸುತ್ತಾನೆ. ಆಗ ದುರ್ಗಾ ಮಾತೆ ಎಲ್ಲ ರಾಕ್ಷಸ ಸೈನ್ಯವನ್ನು ನಾಶ ಮಾಡುತ್ತಾಳೆ. ಕೊನೆಗೆ ಮಹಿಷಾಸುರ ಯುದ್ಧ ಮಾಡಲು ಬರುತ್ತಾನೆ. ಆಗ ಮಹಿಷಾಸುರ ತನ್ನ ಮಾಯಾವಿ ಶಕ್ತಿಯಿಂದ ಸಿಂಹ, ಆನೆ ಹೀಗೆ ಬೇರೆ ಬೇರೆ ಪ್ರಾಣಿಯ ರೂಪವನ್ನು ತಾಳಿ ದುರ್ಗಾ ಮಾತೆಯ ಮೇಲೆ ದಾಳಿ ಮಾಡಿದ. ಆಗ ದುರ್ಗಾ ಮಾತೆ ಎಲ್ಲ ರೂಪಗಳನ್ನು ನಾಶ ಮಾಡಿದಳು. ಹೀಗೆ ಯುದ್ಧವು 9 ದಿನಗಳವರೆಗೆ ನಡೆಯುತ್ತದೆ. 10ನೇ ದಿನ ಮಹಿಷಾಸುರ ದೊಡ್ಡ ಮಹಿಷದ ರೂಪವನ್ನು ತಾಳಿ ದುರ್ಗಾ ಮಾತೆಯ ಮೇಲೆ ಘೋರ ದಾಳಿ ಮಾಡಿದ. ಆಗ ದುರ್ಗಾ ಮಾತೆ ತನ್ನ ತ್ರಿಶೂಲದಿಂದ ಮಹಿಷಾಸುರನ ಎದೆಗೆ ಚುಚ್ಚಿದಳು. ಆಗ ಮಹಿಷಾಸುರ ಸಾಯುವ ಕಾಲದಲ್ಲಿ ದುರ್ಗಾ ಮಾತೆಯ ಪಾದಕ್ಕೆ ನಮಸ್ಕರಿಸಿ ತನ್ನ ತಪ್ಪುಗಳನ್ನು ಕ್ಷಮಿಸುವಂತೆ ಬೇಡಿಕೊಳ್ಳುತ್ತಾನೆ. ಆಗ ದುರ್ಗಾ ಮಾತೆ ಕರುಣೆ ತೋರಿ ಅವನ ತಪ್ಪುಗಳನ್ನು ಕ್ಷಮಿಸಿ
ಭವಿಷ್ಯದಲ್ಲಿ ನನ್ನ ಜೊತೆ ನಿನ್ನನ್ನು ಪೂಜಿಸಲಾಗಲಿ ಎಂದು ಆಶೀರ್ವಾದ ಮಾಡುತ್ತಾಳೆ. 9 ದಿನಗಳವರೆಗೆ ಘನಘೋರ ಯುದ್ಧದ ನಂತರ 10ನೆಯ ದಿನ ಮಹಿಷಾಸುರನನ್ನು ಸಂಹಾರ ಮಾಡಿದ ದುರ್ಗಾ ಮಾತೆಯನ್ನು ಮಹಿಷಾಸುರಮರ್ದಿನಿ ಎಂದು ಪೂಜಿಸಲಾಗುತ್ತದೆ. ಈ ದಿನವನ್ನೇ ವಿಜಯದಶಮಿ ಎಂದು ಆಚರಿಸಲಾಗುತ್ತಿದೆ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಬನ್ನಿ ತಗೊಂಡು ಬಂಗಾರಗಿರೋಣ. ದಿನ 1. ಬಿಳಿ ಬಣ್ಣ ಪವಿತ್ರತೆ ಮತ್ತು ಶಾಂತಿಯ ಸಂಕೇತ. ಜೀವನದಲ್ಲಿ ನೆಮ್ಮದಿ ಮತ್ತು ಸಾತ್ವಿಕತೆ ತರಲು. ಇಂದು ಶೈಲಪುತ್ರಿ ದೇವಿ ಆರಾಧನೆ. ನವರಾತ್ರಿಯ 2ನೇ ದಿನ ಕೆಂಪು ಬಣ್ಣ. ಇದು ಶಕ್ತಿ, ಉತ್ಸಾಹ ಮತ್ತು ಧೈರ್ಯದ ಸಂಕೇತ. ಸವಾಲುಗಳನ್ನು ಎದುರಿಸಲು ಮನೋಬಲ. ಇಂದು ಬ್ರಹ್ಮಚಾರಿಣಿ ದೇವಿಯ ಆರಾಧನೆ. ನವರಾತ್ರಿಯ 3ನೇ ದಿನ ಕಡು ನೀಲಿ ಬಣ್ಣ. ಇದು ಸ್ಥಿರತೆ, ವಿಶ್ವಾಸ ಮತ್ತು ಆತ್ಮವಿಶ್ವಾಸದ ಸಂಕೇತ. ಒಳಶಕ್ತಿ ಮತ್ತು ಸಮತೋಲನ. ಚಂದ್ರಘಂಟಾ ದೇವಿಯ ಆರಾಧನೆ. ನವರಾತ್ರಿಯ 4ನೇ ದಿನ ಹಳದಿ ಬಣ್ಣ. ಇದು ಕಲಿಕೆ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಜ್ಞಾನ, ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳಕು. ಇನ್ನು ಕುಷ್ಮಾಂಡ ದೇವಿಯ ಆರಾಧನೆ. ನವರಾತ್ರಿಯ 5ನೇ ದಿನ ಹಸಿರು ಬಣ್ಣ. ಇದು ಸಮೃದ್ಧಿ, ಆರೋಗ್ಯ ಮತ್ತು ಬೆಳವಣಿಗೆಯ ಸಂಕೇತ. ಹೊಸ ಆರಂಭಗಳಿಗೆ ಅನುಕೂಲ. ಇಂದು ಸ್ಕಂದ ಮಾತಾ ದೇವಿಯ ಆರಾಧನೆ. ನವರಾತ್ರಿಯ 6ನೇ ದಿನ ಬೂದು ಬಣ್ಣ. ಇದು ಸಮಾಧಾನ ಮತ್ತು ತಾಳ್ಮೆಯ ಸಂಕೇತ. ಶಕ್ತಿ ಹಾಗೂ ಸಮತೋಲನ. ಇಂದು ಕಾತ್ಯಾಯನಿ ದೇವಿಯ ಆರಾಧನೆ. ನವರಾತ್ರಿಯ 7ನೇ ದಿನ ಕಿತ್ತಳೆ ಬಣ್ಣ. ಇದು ಶೌರ್ಯ ಮತ್ತು ತ್ಯಾಗದ ಸಂಕೇತ. ಭಕ್ತಿ, ನಿಸ್ವಾರ್ಥ ಸೇವೆ ಮತ್ತು ಧೈರ್ಯ. ಇದು ಕಾಲರಾತ್ರಿ ದೇವಿಯ ಆರಾಧನೆ. ನವರಾತ್ರಿಯ 8ನೇ ದಿನ ನವಿಲು ಬಣ್ಣ. ಇದು ಸಮತೋಲನ ಮತ್ತು ಪ್ರೀತಿಯ ಸಂಕೇತ. ದೇವಿಯ ಕರುಣೆ ಹಾಗೂ ಸಂಪೂರ್ಣತೆ. ಇಂದು ಮಹಾಗೌರಿ ದೇವಿಯ ಆರಾಧನೆ. ನವರಾತ್ರಿಯ 9ನೇ ದಿನ ಗುಲಾಬಿ ಬಣ್ಣ. ಇದು ದಯೆ, ಮಮತೆ ಮತ್ತು ಸಹಾನುಭೂತಿಯ ಸಂಕೇತ. ಪ್ರೀತಿ ಮತ್ತು ಶಾಂತಿಯ ಸಂದೇಶ. ಇಂದು ಸಿದ್ಧಿದಾತ್ರಿ ದೇವಿಯ ಆರಾಧನೆ.